ನನ್ನ ಹೆಸರು ರುದ್ರೇಶ್ ಕಹಳೆ ಅಂತ. ನಾನು ಕರುನಾಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ನಾನು ಕನಕಪುರ ಒಂದು ಪುಟ್ಟ ಹಳ್ಳಿಯಿಂದ ಬಂದಿದ್ದೀನಿ. ಹಾಗೂ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದೆ, ಸೋತೆ. ಮತ್ತು ಕಂಟಿನ್ಯೂ ನಾನು ಇವಾಗ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಚಿತ್ರಸಂತೆ ನಿಮ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಏನು ಹೇಳಕ್ಕೆ? ಖಂಡಿತ ತುಂಬ ಖುಷಿಯಾಯಿತು. ಇನ್ನೂ ಒಂದು ಹೆಚ್ಚು ಸಮಾಜ ಸೇವೆ ಹೋರಾಟಗಳನ್ನ ಮಾಡ್ತಾ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟು ಸಮಾಜದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಕೆಲಸ ಮಾಡೋವಂಥ. ಏನೇನು ಕ್ಷೇತ್ರದಲ್ಲಿ ನೀವು ಏನೇನು ಕೆಲಸ ಮಾಡಿದ್ದೀರಿ? ಖಂಡಿತ ಎಲ್ಲ ಥರದ ಕೆಲಸನ ಮಾಡಿದ್ದೀನಿ. ಬಡವ್ರಿಗೆ ಸಹಾಯ ಮಾಡಿದ್ದೀನಿ. ಬಡವ್ರಿಗೆ ಮನೆ ಬಿದ್ದಂಥ ಸಂದರ್ಭದಲ್ಲಿ ಆ ಮನೆಗೆ ಏನೇನು ಬೇಕು ಸೌಕರ್ಯ ಕೊಟ್ಟಿದ್ದೀನಿ. ಮತ್ತು ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡಿದ್ದೀನಿ. ಮತ್ತು ಏನಾರ ಹೆಲ್ತ್ ಇಶ್ಯೂ ಆದಾಗ ಅವ್ರಿಗೆ ಆರ್ಥಿಕ ಸಹಾಯ ಮಾಡಿದ್ದೀನಿ. ಆಪ್ರೇಷನ್ ಮಾಡಿಸ್ಕೊಟ್ಟಿದ್ದೀನಿ. ಹಲವಾರು ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ. ಆಮೇಲೆ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಭಾಳ ಕಷ್ಟ ಅಂತ ಸಂದರ್ಭದಲ್ಲಿ ಕೈಲಾದ ಸಹಾಯ ಮಾಡಿದ್ದೀನಿ. ಮುಂದಿನ ಏನು ಗುರಿಗೆ ಸರ್? ಒಬ್ಬ ಶಾಸಕನಾಗಬೇಕು. ಇಡೀ ಕ್ಷೇತ್ರದಲ್ಲಿ ಏನು 224 ಜನ MLA ಗಳಿದ್ದಾರೆ, ಅವ್ರಿಗಿಂತ ಹೆಚ್ಚಾಗಿ ನಾನು ಕೆಲಸ ಮಾಡಿ ತೋರಿಸ್ಬೇಕಂತಕ್ಕಂಥ ಆಸೆ. ಯಾವ ಪಕ್ಷದಿಂದ ಕಂಟೆಸ್ಟ್ ಮಾಡಿದ್ದಾರೆ ಮೂಡಿಗೆರೆ? ನಾನು ಲಾಸ್ಟ್ ಟೈಮ್ JDS ಇಂದ ಅಂತ ಹೋದೆ, ಟಿಕೆಟ್ ಸಿಗಲಿಲ್ಲ. ಹಂಗಾಗಿ ಪಕ್ಷೇತರವಾಗಿ ನಿಂತೆ. ಬಟ್ ಮುಂದಿನ ದಿನಗಳಲ್ಲಿ ಯಾವ್ದಾರ ಪಕ್ಷದಿಂದ ಅಭ್ಯರ್ಥಿ ಮಾಡ್ತಾರೆ ಅಂತ ನನಗೆ ತುಂಬ ಸಂತೋಷ. ಚಿತ್ರಸಂತೆ ಅವರು ಹೊರಟು ಕೊಟ್ಟಿದ್ದು ಇನ್ನೂ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಒಂದು ಪ್ರೇರಣೆ ಇದೆ.